ಭುವನ್, ದಣಗಳೇ, ಏನೋ ಪೀಠಿಗೆ ಹಾಕಕ್ಕೆ ಬಂದಿರೋ ಹಾಗಿದೆ. ದಣಗಳೇ, ನಾನು ಕೆಲಸ ಮಾಡದೆ ಇರೋಕ್ಕಾಗ್ತಿಲ್ಲ, ನಾನು ತೋಟಕ್ಕೆ ಹೋಗ್ತೀನಿ, ನಾನು ತಡಿಬೇಡಿ ಅಂತ ಏನಾದ್ರು ಹೇಳಕ್ಕೆ ಬಂದೆ ನೀನು? ನೋಡು ಭುವನ್, ನೀನೇನು ಹುಷಾರಾಗಿಲ್ಲ, ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ, ಅಲ್ಲ ಗಾಯ ಕೂಡ ಒಣಗಿಲ್ಲ, ಅಂಥದ್ದೇನು ಅರ್ಜೆಂಟ್ ಈಗ? ಅಲ್ಲ ದಣಗಳೇ, ಅದು ನೀನೇನು ಹೇಳ್ಬೇಡ ಭುವನ್, ನೀನೆಂಥ ಸ್ವಾಭಿಮಾನಿ ಅಂತ ನನಗೆ ಗೊತ್ತಿದೆ. ಸುಬ್ರಾಯನ್ ಮಂಡಿಗೆ ಬಾಳೆಗೊನೆ ಕೊಡೋಕೆ ಹೋದಾಗ ಟೀ ಕೊಟ್ಟರೆ ಉಳಿದವರೆಲ್ಲರೂ ಟೀ ಜೊತೆ ಬನ್ನು ತಿಂಡಿ ಕೇಳಿ ತಿಂತಾರೆ. ಆದರೆ ನೀನು ಟೀ ಋಣನೂ ನನ್ನ ಮೇಲೆ ಇರಬಾರ್ದು ಅಂತೇಳಿ ನಿನ್ನ ಕಾಸಿನಲ್ಲೇ ಟೀ ಕುಡಿದು ಬರ್ತೀಯ. ಅಲ್ಲ ಕಣೋ ಭುವನ್, ಯಾಕೋ ಕೆಲಸ ಮಾಡ್ತಿಲ್ಲ ಅಂತ ನಿನ್ನನ್ನು ಕೇಳಬೇಕಾದವನು ನಾನೇ ಸುಮ್ಮನಿದ್ದೀನಲ್ಲ. ನನ್ನ ಜೀವ ಉಳಿಸೋದಕ್ಕೆ ಹೋಗಿ ಇಂಥ ಪರಿಸ್ಥಿತಿ ತಂದ್ಕೊಂಡಿದ್ದೆ ನೀನು. ಈ ಮನೆ ಆಳು ಅಲ್ವೇ ಅಲ್ಲ ಕಣೋ ನೀನು, ಈ ಮನೆ ಮಗ ಇದ್ದ ಹಾಗೆ. ಕೆಲಸ ಮಾಡೋದೇ ಬೇಡ, ನನ್ನ ಜೊತೆ ಆರಾಮಾಗಿದ್ಬಿಡು. ತಿಂಡಿ ತಿಂದ್ಯಾ? ನೋವು ಸ್ವಲ್ಪ ಕಡಿಮೆ ಆಗಿದೆ ತಾನೇ ಈಗ? ಮೊನ್ನೆ ಡಾಕ್ಟರ್ ಬರ್ಕೊಟ್ಟಿರೋ ಮಾತ್ರೆಗಳೆಲ್ಲ ಖಾಲಿ ಆಗಿದೆ ಅಥವಾ ತರಿಸ್ಕೊಡ್ಬೇಕು? ಆಮೇಲೆ ಆ ಗಾಯಕ್ಕೆ ಕಟ್ಟಿರೋ ಬ್ಯಾಂಡೇಜ್ನ ಚೇಂಜ್ ಮಾಡ್ತಾ ಇದೆಯಾ ತಾನೆ? ಇಲ್ಲಾಂತಂದ್ರೆ ಈ ಸೆಕೆಗೆ ನಂಜಾಗ್ಬಿಡುತ್ತೆ ಕಣೋ. ಈ ಥರ ತಮ್ಮ ಪ್ರೀತಿಯಿಂದ ಕಟ್ಟಾಕಿದ್ರೆ ಯಾವ ಬಾಯಲ್ಲಿ ಹೇಳಲಿ ನಾನು? ತೋಟಕ್ಕೆ ಹೋಗೋಕ್ಕೆ ಬಿಡಲ್ಲ ಅನ್ನೋರು ಇನ್ನು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಸಹಿಸ್ಕೊಳ್ತಾರ? ಭುವನ್, ಏನು ಯೋಚನೆ ಮಾಡ್ತಾ ಇದೆಯೋ? ಹೋಗು, ರೂಮಲ್ಲಿ ರೆಸ್ಟ್ ಮಾಡು. ರೂಮ್ ತನಕ ನಾನು ಬರಲಾ? ಅಲ್ಲ ದಿನಗಳೇ, ನಾನು ವಾಪಸ್ ಊರಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಭುವನ್, ಏನು ಹೇಳ್ತಿದ್ದೆ ನೀನು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?